ಬಂಧುಗಳೇ, ಇವತ್ತು ಏನು ರಾಜ್ಯಾದ್ಯಂತ ಒಳ ಮೀಸಲಾತಿ ಜಾರಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಇವತ್ತು ಏನು ನಮ್ಮ ಮಾದಿಗ ಸಂಘಟನೆ ಮುಖಂಡರು, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮಾದಿಗ ಸಂಘಟನೆಯ ಹೋರಾಟಗಾರರು 224 ಜನ ಶಾಸಕರೇನಿದ್ದಾರೆ, ಎಲ್ಲ ಜಾತಿ ಜನಾಂಗದ ಶಾಸಕರುಗಳಿಗೆ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಕೂಡಲೇ ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೇವೆ. ಮತ್ತು ಈಗ ಅಂದರೆ ಕಾಂಗ್ರೆಸ್ ಸರ್ಕಾರ ಏನು ನಾಗಮೋಹನ್ ದಾಸ್ ವರದಿಯನ್ನು ಏನು 2 ತಿಂಗಳೊಳಗೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ 2 ತಿಂಗಳೊಳಗೆ ಆಗಬೇಕು. ಇವು ಯಾವ ಕಾರಣಕ್ಕೆ ಇವತ್ತು 224 ಜನದ ಶಾಸಕರ ಮನೆ ಮುಂದೆ ನಾವು ಮನವಿನ ಪತ್ರ ಕೊಡ್ತಾ ಇದ್ದೀವಿ ಪ್ರತಿಭಟನೆ ಮೂಲಕ ಅಂತಂದರೆ, ಈಗಾಗಲೇ ನಾಗಮೋಹನ್ ದಾಸ್ ವರದಿಯನ್ನು ಜಾರಿ ಮಾಡೋದಕ್ಕೆ ಆಯೋಗವನ್ನು ನೇಮಿಸಿದೆ. ಆಯೋಗವನ್ನು ಮಾತ್ರ ನೇಮಿಸಿದೆ ಹೊರತು ಆಯೋಗ ನೇಮಿಸೋದಕ್ಕೆ ಅವ್ರಿಗೆ ಇಲ್ಲಿವರೆಗೂ ಅಧಿಕಾರ ಕೊಟ್ಟಿಲ್ಲ, ಒಂದು ಕಚೇರಿ ಇಲ್ಲ, ಒಂದು ಅವರಿಗೆ ಯಾವುದೇ ರೀತಿ ಇನ್ನೂ ದಾಖಲೆ ಕೊಟ್ಟಿಲ್ಲ. ಹಾಗಾಗಿ ಏನು ಮಾಡ್ತಾರೆ ಅನ್ನೋದು ಇಡೀ ರಾಜ್ಯದ ಮಾದಿಗ ಸಮುದಾಯಕ್ಕೆ ಒಂದು ಆತಂಕ ಆಗಿದೆ. ನಾವು ಹೇಳಿದ್ರೆ ತತ್ಕ್ಷಣ ನಾಗಮೋಹನ್ ದಾಸ್ ವರದಿ 2 ತಿಂಗಳೊಳಗೆ ಕೂಡಲೇ ಸರ್ಕಾರಕ್ಕೆ ವರದಿ ಕೊಡಬೇಕು. ಯಾವುದೇ ಮೀನಾಮೀಸೆ ಎಂದನೆ ಯಾರೇ ಕುತಂತ್ರ ಮಾಡಲಿ, ಯಾವುದೇ ಜನಾಂಗದ ಕುತಂತ್ರ ಮಾಡಲಿ, ಇಡೀ ರಾಜ್ಯದಲ್ಲಿ ಬಹುಸಂಖ್ಯಾತರು ಮಾದಿಗ ಜನಾಂಗ, ಮಾದಿಗ ಸಂಬಂಧಿತ ಜನಾಂಗದವರು. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಇವತ್ತು ಒತ್ತಾಯ ಮಾಡಿ ಸಿದ್ದರಾಮಯ್ಯನವರಿಗೆ ಇಚ್ಛಾಶಕ್ತಿ ಇದ್ದರೆ ಸರ್ಕಾರ ಬಂದು 2 ವರ್ಷ ಆಯಿತು, ನಾವು ಅಧಿಕಾರಕ್ಕೆ ಬಂದು 60 ದಿವಸದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ತತ್ಕ್ಷಣ ಸಮಾವೇಶ ಕರೀತ ಅಂತ ಹೇಳಿದರು, ಮಾತಿಗೆ ತಪ್ಪಿದ್ದಾರೆ. ಹಂಗಾಗಿ ಈಗಲಾದ್ರೂ ತನ್ನ ಅಧಿಕಾರದ ವ್ಯಾಮೋಹವನ್ನು ಸಿದ್ದರಾಮಯ್ಯನವರು ಬಿಡಬೇಕು. ಸದಾಶಿವ ಆಯೋಗದ ವರದಿಯನ್ನು ಮಾತಿನಂತೆ ಮಾಡಬೇಕು. ಆಮೇಲೆ ಬೇರೆ ಏನು ನಮ್ಮ ಒಳ ಮೀಸಲಾತಿ ವಿರೋಧಿಗಳು ಏನಿದ್ದಾರೆ, ಒಳ ಕುತಂತ್ರಿಗಳೇನಿದ್ದಾರೆ, ನೀವೆಲ್ಲನ ಈ ಸಂದರ್ಭದಲ್ಲಿ ಈ ನಾಗಮೋಹನ್ ದಾಸ್ ವರದಿಗೇನು ಸಹಕರಿಸಿಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಎಲ್ಲ ಕುರ್ಚಿಗಳನ್ನ ಖಾಲಿ ಮಾಡಿಸ್ಬೇಕಾಗುತ್ತೆ. ಚುನಾವಣೆಯಲ್ಲಿ ಈ ಮಾದಿಗ ಸಮುದಾಯ ನಿಮ್ಮನ್ನು ಸೋಲಿಸೋದ್ರ ಮೂಲಕ ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಾಗ್ತದೆ. ಹಾಗಾಗಿ ಕೂಡಲೇ ನೀವೆಲ್ಲರೂ ನಾವು ಮೇಲೆ ಎಲ್ಲ ಜಾತಿ ಜನರ ಶಾಸಕರ ಮುಂದೆ ಯಾಕೆ ನಾವು ಮನವಿ ಕೊಡ್ತಾ ಇದ್ದೀವಿ ಅಂತಂದರೆ, ಎಲ್ಲ ಜಾತಿ ಜನಾಂಗಕ್ಕೆ ಬಹುಸಂಖ್ಯಾತರಾದ ಮಾದಿಗ ಜನಾಂಗ ನಮ್ಮ ಮತ ಕೊಟ್ಟಿದ್ದೀವಿ, ನಾವು ಮತ ಹಾಕಿದ್ದೀವಿ, ನಿಮ್ಗೆ ಹೇಳಿದ್ದೀವಿ ನಾವು ನಮ್ಮ ಒಳ ಮೀಸಲಾತಿ ಬಗ್ಗೆ ನೀವು ಹೋರಾಟ ಮಾಡಬೇಕು, ನಮ್ಮ ಬಗ್ಗೆ ಧ್ವನಿ ಎತ್ತಬೇಕು ಅಂತ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಇವತ್ತು ತುಮಕೂರು ನಗರದ ಶಾಸಕರಾಗಿದ್ದ ಜ್ಯೋತಿ ಗಣೇಶರ ಕಚೇರಿ ಮುಂದೆ ಮಾದಿಗ ಸಂಘಟನೆಗಳು ಇವತ್ತು ಏನು ಒಗ್ಗಟ್ಟಾಗಿ ಈ ಮನವಿಯನ್ನು ತಲುಪ್ತಾ ಇದ್ದೀವಿ. ಹಂಗಾಗಿ ನಮ್ಮ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸೆಷನ್ನಲ್ಲಿರೋದ್ರಿಂದ ಅವರು ನಮ್ಮ ಪರವಾಗಿ ಧ್ವನಿ ಎತ್ತಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ.